ಸ್ನೇಹಿತರೆ ನಮಸ್ತೆ, ಮತ್ತು ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡ್ರೈವಿಂಗ್ ಸ್ಟೈಲ್ನ ಬಗ್ಗೆ. ಏನಿದು ಡ್ರೈವಿಂಗ್ ಸ್ಟೈಲು ಅಂತ ಹೇಳಿದ್ರೆ, ಒಬ್ಬ ಡ್ರೈವರ್ ಬಂದ್ಬಿಟ್ಟು ಸೇಫ್ ಡ್ರೈವರ್ ಅಥವಾ ಡಿಫೆನ್ಸಿವ್ ಡ್ರೈವರ್ ಅಂತ ಅನಿಸ್ಕೋಬೇಕು ಅಂತ ಹೇಳಿದ್ರೆ ಮಿನಿಮಮ್ 10 ಕ್ವಾಲಿಟೀಸ್ ಈಗ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ದೇನೆ. ಆ ಸ್ಟೈಲ್ ಇದೆ ಅಂತ ಹೇಳಿದ್ರೆ ಖಂಡಿತ ಒಬ್ಬ ಡಿಫೆನ್ಸಿವ್ ಡ್ರೈವರ್ ಅಥವಾ ಒಬ್ಬ ಸೇಫ್ ಡ್ರೈವರ್. ಇನ್ ಕೇಸ್ ಏನಾದರೂ ಈ ಡ್ರೈವಿಂಗ್ ಸ್ಟೈಲ್ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಅಥವಾ ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಅದನ್ನ ಅಪ್ಲೈ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕೂಡ ಒಬ್ಬ ಸೇಫ್ ಡ್ರೈವರ್ ಅನ್ಸ್ಕೋಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗ್ತಂದ್ರೆ ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಮೊಬೈಲ್ಗೆ ರೀಚ್ ಆಗುತ್ತೆ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಒಬ್ಬ ಸೇಫ್ ಡ್ರೈವರ್ ಗಾಡಿ ಎಂಟ್ರಿ ಆಗಿ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಅವರು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಮೂವ್ ಮಾಡೋದಿಲ್ಲ. ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡ ತಕ್ಷಣ ಫಸ್ಟ್ ಮಾಡುವಂಥ ಕೆಲಸ ಏನಂತ ಹೇಳಿದ್ರೆ ಡ್ರೈವಿಂಗ್ ಸೀಟ್ನ ಅಡ್ಜಸ್ಟ್ಮೆಂಟ್. ಅವರ ಹೈಟ್ಗೆ ಅಥವಾ ಅವರಿಗೆ ಕಂಫರ್ಟ್ ಆಗುವ ಹಾಗೆ ಡ್ರೈವಿಂಗ್ ಸೀಟ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಡ್ರೈವಿಂಗ್ ಸೀಟನ್ನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಇನ್ ಕೇಸ್ ಏನಾದರೂ ನೀವೇನು ಗಾಡಿ ಹ್ಯಾಂಡ್ ಓವರ್ ಮಾಡ್ತೀರಾ, ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಎಂಟ್ರಿ ಆಗ್ತಿದ್ದಂಗೆ ಡ್ರೈವಿಂಗ್ ಸೀಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಗಾಡಿನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಅವ್ರು ಬಂದ್ಬಿಟ್ಟು ಒಬ್ಬ ಡಿಫೆನ್ಸಿವ್ ಅಥವಾ ಒಬ್ಬ ಸೇಫ್ ಡ್ರೈವರ್ ಅಲ್ಲ ಅಂತ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ಅವ್ರು ಡ್ರೈವಿಂಗ್ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ ತಕ್ಷಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಇಗ್ನಿಷನ್ನ ಸ್ಟಾರ್ಟ್ ಮಾಡಲ್ಲ. ಸೊ ಸೆಕೆಂಡ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ ORM ಮತ್ತು IRM. ಸೊ ಇವು ಏನಿದೆ ಇವೆರಡನ್ನು ಪರ್ಫೆಕ್ಟಾಗಿ ಸೆಟ್ ಮಾಡ್ತಾರೆ. ಡ್ರೈವಿಂಗ್ ಸೀಟ್ ಅಡ್ಜಸ್ಟ್ ಆಯಿತು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ORM ರೈಟ್ ಸೈಡ್ಗಿದೆ, ಹಾಗೆ ಬಂದ್ಬಿಟ್ಟು ಒಂದು ಲೆಫ್ಟ್ ಸೈಡ್ಗಿದೆ, ಹಾಗೆ ಬಂದ್ಬಿಟ್ಟು ಒಂದು IRVM ಇದೆ. ಮೂರೂ ಪರ್ಫೆಕ್ಟಾಗಿ ಅವ್ರಿಗೆ ಕರೆಕ್ಟಾಗಿ ಪ್ರಾಪರಾಗಿ ಕಾಣುವ ಹಾಗೆ ಬ್ಲೈಂಡ್ ಸ್ಪಾಟನ್ನು ಆದಷ್ಟು ಅವಾಯ್ಡ್ ಆಗುವ ಹಾಗೆ ಸೆಟ್ ಮಾಡ್ಕೊಳ್ತಾರೆ. ಇದು ಬಂದ್ಬಿಟ್ಟು ಸೆಕೆಂಡ್ ಥಿಂಗ್. ಈಗ ನೀವು ನೋಡ್ತಿರ್ಬೋದು ನನ್ನ ORM ಬಂದ್ಬಿಟ್ಟು ಪರ್ಫೆಕ್ಟಾಗಿ ಸೆಟ್ ಆಗಿದೆ. ಸೊ ಈ ರೀತಿಯಾಗಿ ORMನ ಇರ್ಬೋದು, ಹಾಗೆ ಬಂದ್ಬಿಟ್ಟು IRVM ಪರ್ಫೆಕ್ಟಾಗಿ ಮೂರು ಮಿರರ್ಸ್ನ ಸೆಟ್ ಮಾಡ್ಕೊಳ್ತಾರೆ ಅವ್ರಿಗೆ ಕಂಫರ್ಟ್ ಆಗುವ ಹಾಗೆ, ಮ್ಯಾಕ್ಸಿಮಮ್ ಬ್ಲೈಂಡ್ ಸ್ಪಾಟ್ ಅವಾಯ್ಡ್ ಆಗುವ ಹಾಗೆ. ಥರ್ಡ್ ಪಾಯಿಂಟ್, ಇಗ್ನಿಷನ್ನ ಸ್ಟಾರ್ಟ್ ಮಾಡುವಂಥ ರೀತಿ. ಆ್ಯಕ್ಚುಲಿ ಏನು ಮಾಡಿ ಒಬ್ಬ ಡ್ರೈವರ್ ಬಂದ್ಬಿಟ್ಟು ಅವ್ರು ಸೇಫ್ ಡ್ರೈವರ್ ಅಲ್ಲ ಅಂತ ಹೇಳಿದ್ರೆ ಸೊ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ಕೀನ ಇನ್ಸರ್ಟ್ ಮಾಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಈ ರೀತಿಯಾಗಿ ಕೀನ ಈ ಫುಲ್ ಶೇಕ್ ಮಾಡ್ತಾ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನೀವು ಅರ್ಥ ಮಾಡ್ಕೊಂಬಿಡಿ ಅವ್ರು ಬಂದ್ಬಿಟ್ಟು ಒಬ್ಬ ಸೇಫ್ ಡ್ರೈವರ್ ಅಲ್ಲ. ಸೊ ಮುಂದೆ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಅವರು ಹಾನಿ ಮಾಡ್ತಾರೆ ಅಂತಲೇ ಅರ್ಥ. ಓಕೆನಾ? ಸೊ ಇಮಿಡಿಯೇಟಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೀನ ಇನ್ಸರ್ಟ್ ಮಾಡ್ತಾರೆ. ಇನ್ಸರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಒಂದು ಕರೆಕ್ಟ್ ಮೆಥಡ್ ಅಲ್ಲ. ಒಬ್ಬ ಸೇಫ್ ಡ್ರೈವರ್ ಸೊ ಅವ್ರು ಹೇಗೆ ಇಗ್ನಿಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಅವರೊಬ್ಬ ಸೇಫ್ ಡ್ರೈವರ್ ಹೌದಾ ಅಲ್ಲ ಅಂತ. ಆಯಿತಾ? ಸೊ ಅವ್ರೇನು ಮಾಡ್ತಾರೆ, ಫಸ್ಟ್ ಬಂದ್ಬಿಟ್ಟು ಕೀನ ತುಂಬ ಕೂಲಾಗಿ ಇನ್ಸರ್ಟ್ ಮಾಡ್ತಾರೆ. ಇನ್ಸರ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಪೊಸಿಷನ್ ನೋಡ್ಬೋದು, ಎಕ್ಸಸರೀಸ್ ಅಂತ ಇದೆ, ಹಾಗೆ ಬಂದ್ಬಿಟ್ಟು ಆನ್ ಅಂತ ಇದೆ, ನೆಕ್ಸ್ಟ್ ಬಂದು ಸ್ಟಾರ್ಟ್ ಅಂತ ಇದೆ. ಸೊ ಅವ್ರೇನು ಮಾಡ್ತಾರೆ, ಫಸ್ಟ್ ಬಂದ್ಬಿಟ್ಟು ಒಂದು ಸರಿ ಟರ್ನ್ ಮಾಡ್ತಾರೆ. ಟರ್ನ್ ಮಾಡಿ ಎಕ್ಸಸರಿ ಬಂದು ಮತ್ತೊಂದು ಸರಿ ಟರ್ನ್ ಮಾಡ್ತಾರೆ. ಆನ್ ಪೊಸಿಷನ್ ಬರುತ್ತೆ. ಆನ್ ಪೊಸಿಷನ್ ಬಂದ ತಕ್ಷಣ ಇಲ್ಲಿ ಗ್ಲೋ ಲೈಟ್ ನೋಡ್ಬೋದು, ಇದು ಎಂಜಿನ್ ಗ್ಲೋ ಲೈಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ರೆಡ್ ಲೈಟ್ ಏನು ಬರ್ತಾ ಇದೆ, ಗ್ಲೋ ಟಿಲ್ ಎಂಜಿನ ಗ್ಲೋ ಲೈಟ್ ಅಂದರೆ ಟೆಂಪ್ರೇಚರು ಅದು ಹೋಗುವವರೆಗೂ ಮತ್ತೆ ಬಂದ್ಬಿಟ್ಟು ಆನ್ ಪೊಸಿಷನ್ಗೆ ತಂದುಬಿಟ್ಟು ಮಿನಿಮಮ್ ಏನಿಲ್ಲ ಅಂದ್ರೆ 3 ಸೆಕೆಂಡಿಂದ 5 ಸೆಕೆಂಡ್ಸ್ ವೇಟ್ ಮಾಡ್ತಾರೆ. ವೇಟ್ ಮಾಡ್ಕೊಂಬಿಟ್ಟು ಈ ಲೈಟ್ ಹೋದ್ಮೇಲೆ ಆಮೇಲೆ ಬಂದ್ಬಿಟ್ಟು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಇಗ್ನಿಷನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿವರೆಗೆ ಈ ಪಾಯಿಂಟನ್ನು ನಿಮ್ಮ ಪಾಯಿಂಟಲ್ಲಿ ಯಾವ್ದಾದ್ರು ಮಿಸ್ಸಿಂಗ್ ಇದೆ ಅಂತ ಹೇಳಿ ಖಂಡಿತ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಗ್ನಿಷನ್ ಸ್ಟಾರ್ಟ್ ಆದಮೇಲೆ ಸೊ ಗಾಡಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಫೋರ್ತ್ ಪಾಯಿಂಟ್ ಸೊ ಕ್ಲಚ್ಚನ್ನು ಯಾವ ರೀತಿಯಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರೊಬ್ಬ ಸೇಫ್ ಡಿಫೆನ್ಸ್ ಡ್ರೈವರ್ ಹೌದಾ ಅಲ್ಲ ಅಂತ ಅರ್ಥ ಆಗುತ್ತೆ. ಕ್ಲಚ್ಚನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಗೇರನ್ನು ಎಂಗೇಜ್ ಮಾಡ್ತೀವಿ. ಸೊ ಈ ಗೇರನ್ನು ಎಂಗೇಜ್ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಕ್ಲಚ್ಚನ್ನು ರಿಲೀಸ್ ಮಾಡ್ತೀವಿ. ರೈಟ್? ಸೊ ರಿಲೀಸ್ ಮಾಡಿದ್ಮೇಲೆ ಸೊ ಅವರು ಎಡಗಾಲು ಲೆಫ್ಟ್ ಲೆಗ್ ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರು ಒಬ್ಬ ಗುಡ್ ಡ್ರೈವರ್ ಹೌದಾ ಅಲ್ಲ ಅಂತ ಅರ್ಥ. ಕ್ಲಚ್ ಮೇಲೆ ಅವ್ರು ಕಾಲಿಡನ್ನ ಇಟ್ಕೊಂಬಿಟ್ಟು ಈ ರೀತಿಯಾಗಿ ರೆಸ್ಟ್ ಮಾಡ್ತಾ ಡ್ರೈವ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ನೀವು ಅವ್ರಿಗೆ ಹೇಳಿದರೂ ಸಹ ಬಂದ್ಬಿಟ್ಟು ನಾನು ಅದ್ರ ಮೇಲೆ ಏನು ವೇಟ್ ಬಿಟ್ಟಿಲ್ಲ, ಜಸ್ಟ್ ನನ್ನ ಕಾಲನ್ನು ಇಟ್ಟಿದ್ದೀನಿ ಅಂತಾರೆ. ಬಟ್ ಅದು ಕೂಡ ಡೇಂಜರ್ ಆಗಿರುತ್ತೆ. ಅದು ಕ್ಲಚ್ ಪ್ಲೇಟ್ಲ ಲೈಫ್ ಹಾಳು ಮಾಡೋದ್ರ ಜೊತೆಗೆ ಅದು ಬಿಟ್ಟು ಒಂದು ಬ್ಯಾಡ್ ಡ್ರೈವಿಂಗ್ ಹ್ಯಾಬಿಟ್. ಆಯಿತಾ? ಸೊ ಇದೊಂದು ಮೈಲೇಜ್ ಎಫಿಷಿಯನ್ಸಿ ಕೂಡ ಡ್ರಾಪ್ ಆಗುತ್ತೆ. ಸೊ ಹೀಗಾಗಿ ಒಬ್ಬ ಗುಡ್ ಡ್ರೈವರು ಕ್ಲಚ್ಚನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಗೇರನ್ನು ಎಂಗೇಜ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಕ್ಲಚ್ಚನ್ನು ರಿಲೀಸ್ ಮಾಡ್ಕೊಂಬಿಟ್ಟು ಕಾಲನ್ನು ಒಂದು ಡೆಡ್ ಪೆಡಲ್ ಅಂತ ಬರುತ್ತೆ ಈಗ ಬರೋಂತೆಲ್ಲ ಗಾಡಿಗಳಲ್ಲಿ, ಸೊ ಅದ್ರ ಮೇಲೆ ರೆಸ್ಟ್ ಮಾಡ್ತಾ ಇರಬೇಕು. ಇದು ಒಂದು ಗುಡ್ ಡ್ರೈವರ್ ಹ್ಯಾಬಿಟ್. ನೆಕ್ಸ್ಟ್ ಸ್ನೇಹಿತರ, ಫಿಫ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗೇರನ್ನ ಎಂಗೇಜ್ ಮಾಡುವಂಥ ರೀತಿ. ಸೇಫ್ ಡ್ರೈವರ್ ಗೇರನ್ನು ತುಂಬ ಎಂಜಾಯ್ ಮಾಡ್ತಾ ಶಿಫ್ಟ್ ಮಾಡ್ತಿರ್ತಾರೆ. ಅದು ಅಪ್ ಶಿಫ್ಟ್ ಇರಲಿ ಅಥವಾ ಡೌನ್ ಶಿಫ್ಟ್ ಇರಲಿ. ಪರ್ಫೆಕ್ಟ್ ಡ್ರೈವರ್ ಅಲ್ಲ ಅಂತ ಹೇಳಿದ್ರೆ ಅವ್ರು ಗೇರನ್ನು ಯಾವ ರೀತಿಯಾಗಿ ಈ ರೀತಿಯಾಗಿ ಎಂಗೇಜ್ ಮಾಡ್ತಾ ಇರ್ತಾರೆ. ಸೊ ಸಡನ್ನಾಗಿ ಫಸ್ಟ್, ಸೆಕೆಂಡ್, ಥರ್ಡು, ಫೋರ್ತ್ ಹೀಗೆ ಅಂದರೆ ಪ್ರೆಷರ್ ಹಾಕೊಂಡ್ಬಿಟ್ಟು ಆ ಗೇರನ್ನು ಲಿವರ್ ಮೇಲೆ ಪ್ರೆಷರ್ ಹಾಕಿ ಸಡನ್ನಾಗಿ ಗೇರನ್ನ ಎಂಗೇಜ್ ಮಾಡ್ತಾ ಇರ್ತಾರೆ. ಹಾಗೆ ಕ್ಲಚ್ನು ಸಹ ಹಾಗೇ ಯೂಸ್ ಮಾಡ್ತಾ ಇರ್ತಾರೆ, ಸಡನ್ನಾಗಿ ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು. ಒಬ್ಬ ಪರ್ಫೆಕ್ಟ್ ಡ್ರೈವರ್ ಗೇರ್ನ ಯಾವ ರೀತಿ ಎಂಗೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಜಸ್ಟ್ ನಮ್ಮ ಪಾಮನ್ನು ಯೂಸ್ ಮಾಡ್ತಾ ಅಷ್ಟೇ. ಫಸ್ಟ್ ಗೇರು, ನೆಕ್ಸ್ಟ್ ಕ್ಲಚ್ಚನ್ನು ರಿಲೀಸ್ ಮಾಡ್ತಾರೆ. ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ಅಷ್ಟೇ ಫಸ್ಟ್ ನ್ಯೂಟ್ರಲ್ ತಂದುಬಿಟ್ಟು
ಸೆಕೆಂಡ್ ಗೇರ್ಗೆ ಎಂಗೇಜ್ ಮಾಡ್ತಾರೆ. ಥರ್ಡನ್ನು ಹಾಕಬೇಕಾದ್ರೆ ಅಷ್ಟೇ ನ್ಯೂಟ್ರಲ್ ತಂದ್ಬಿಟ್ಟು ಜಸ್ಟ್ ಅವರ ಬೆರಳಿಂದ ಅಥವಾ ಪಾಮಿಂದನೇ ಈ ರೀತಿಯಾಗಿ ಒಂದು ಪರ್ಫೆಕ್ಟ್ ಟೈಮನ್ನು ಯೂಸ್ ಮಾಡ್ಕೊಂಬಿಟ್ಟು ಗೇರ್ನ ಎಂಗೇಜ್ ಮಾಡಬೇಕಾಗುತ್ತೆ. ಫಸ್ಟಿಂದ ಸೆಕೆಂಡ್ ಇರಲಿ, ಸೆಕೆಂಡಿಂದ ಥರ್ಡ್ ಇರಲಿ, ಥರ್ಡಿಂದ ಫೋರ್ತ್ ಇರಲಿ. ಪರ್ಫೆಕ್ಟ್ ಮೆಥಡಿಂದ ಗೇರ್ ಲಿವರ್ನ ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಪರ್ಫೆಕ್ಟ್ ಟೈಮಿಂಗ್ ಕೂಡ ಇರಬೇಕು. ನಾವು ಗೇರ್ನ ಎಂಗೇಜ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅಪ್ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಸ್ಪೀಡಲ್ಲಿ ಕರೆಕ್ಟ್ ಗೇರ್ನ ಎಂಗೇಜ್ ಮಾಡಬೇಕು. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಸಹ ಇದೆ ನನ್ನ ಚಾನಲ್. ಅದರ ಲಿಂಕ್ ನಮ್ಮ ಮೇಲೆ ಐ ಬಟನಲ್ಲಿ ಕೊಟ್ಟಿರ್ತಾನೆ, ಅದನ್ನು ಖಂಡಿತ ಚೆಕ್ಔಟ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಯಾವ ರೀತಿ ಗೇರ್ ಎಂಗೇಜ್ ಮಾಡೋದು ಅಂತ. ನೆಕ್ಸ್ಟ್ ಸ್ನೇಹಿತರೆ, 6th ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರು ಸ್ಟೇರಿಂಗ್ ವೀಲನ್ನು ಹೋಲ್ಡ್ ಮಾಡುವಂಥ ರೀತಿ ಏನಾಗುತ್ತೆ ಅಂದರೆ, ಸ್ಟೇರಿಂಗ್ ವೀಲನ್ನು ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 9-3 ಪೊಸಿಷನ್ ಅಥವಾ 10-2 ಪೊಸಿಷನ್ ಈ ರೀತಿಯಾಗಿ ಹೋಲ್ಡ್ ಮಾಡ್ತಿರ್ತೇವೆ. ಬಟ್ ಆ್ಯಕ್ಚುಲಿ ಪರ್ಫೆಕ್ಟ್ ಡ್ರೈವರ್ ಆದ್ರು ಅಂತ ಹೇಳಿದ್ರೆ ಒಂದೇ ಪೊಸಿಷನ್ ಯಾವಾಗಲೂ ಬಂದ್ಬಿಟ್ಟು ಅವ್ರು ಸ್ಟೇರಿಂಗ್ ವೀಲನ್ನು ಹೋಲ್ಡ್ ಮಾಡೋದಿಲ್ಲ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಈ 10-2 ಪೊಸಿಷನ್ ಇದೆ, ಇದು ಬಂದ್ಬಿಟ್ಟು ತುಂಬ ಫಾಸ್ಟ್ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಯಾವಾಗಲೂ ಕಮಾಂಡಿಂಗ್ ಪೊಸಿಷನ್ ಇರಬೇಕು ಅಂತ ಹೇಳ್ಬಿಟ್ಟು ಒಬ್ಬ ಪರ್ಫೆಕ್ಟ್ ಡ್ರೈವರ್ ಆದರೆ ಈ ರೀತಿಯಾಗಿ 10-2 ಪೊಸಿಷನ್ ಹಿಡ್ಕೊಂಡಿರ್ತಾರೆ. ಬಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಅವ್ರ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಕೆಲವು ಟೈಮಲ್ಲಿ 10-2 ಪೊಸಿಷನ್ ಹಿಡಿದಿರ್ತಾರೆ, ಕೆಲವು ಟೈಮಲ್ಲಿ 9-3 ಪೊಸಿಷನ್ ಇರ್ತಾರೆ, ಕೆಲವು ಟೈಮಲ್ಲಿ ಈ ರೀತಿಯಾಗಿ ಸಿಂಗಲ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡಿ ಡ್ರೈವ್ ಮಾಡ್ತಾ ಇರ್ತಾರೆ. ಟ್ರಾಫಿಕ್ ಯಾವ ರೀತಿಯಾಗಿ ಮೂವ್ ಆಗ್ತಾ ಇದೆ, ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಗಾಡಿ, ಹಾಗೆ ಸಿಚುವೇಶನ್ ಹೇಗಿದೆ, ಹೈವೇದಲ್ಲಿ ಹೋಗ್ತಾ ಇದೆಯಾ, ಸೊ ಆ ಸಿಚುವೇಶನ್ ತಕ್ಕ ಹಾಗೆ ಸ್ಟೇರಿಂಗ್ ವೀಲನ್ನು ಹ್ಯಾಂಡಲ್ ಮಾಡ್ತಿರ್ತಾರೆ. ತುಂಬ ಸ್ಪೀಡಲ್ಲಿ ಹೋಗ್ತಾ ಇದೆ, ಹೈವೇಗಳಲ್ಲಿದೆ ಅಂತ ಹೇಳಿದ್ರೆ ಸೊ ಅವ್ರು ಖಂಡಿತ 10-2 ಪೊಸಿಷನ್ ಈ ರೀತಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಕಮಾಂಡಿಂಗ್ ಪೊಸಿಷನ್ ಇರಬೇಕು ಅಂತ ಹೇಳ್ಬಿಟ್ಟು ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಇನ್ ಕೇಸ್ ಏನಾದರೂ ಅವ್ರಿಗೆ ಸ್ವಲ್ಪ ಸ್ಪೀಡ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಮಾಡ್ತಾರೆ ಕೆಲವು ಟೈಮಲ್ಲಿ 9-3 ಪೊಸಿಷನ್ ಈ ರೀತಿಯಾಗಿ ಹೋಲ್ಡ್ ಮಾಡಿರ್ತಾರೆ. ಮತ್ತು ಡ್ರೈವ್ ಮಾಡ್ತಾ ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ತುಂಬ ಲಾಂಗ್ ಟ್ರಿಪ್ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಸಹ ಹಿಡ್ಕೊಂಡಿರ್ತಾರೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಬ್ಬ ಪರ್ಫೆಕ್ಟ್ ಡ್ರೈವರ್ ಫಾಲೋ ಮಾಡುವಂಥ ರೀತಿ. ಅಂದರೆ ಸ್ಟೇರಿಂಗ್ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ, ಒಮ್ಮೆ 10-2 ಪೊಸಿಷನ್, ಒಮ್ಮೆ 9-3 ಪೊಸಿಷನ್, ಒಮ್ಮೆ ರಿಲ್ಯಾಕ್ಸ್ ಪೊಸಿಷನ್ ಈ ರೀತಿಯಾಗಿ. ನೆಕ್ಸ್ಟ್ ಡ್ರೈವಿಂಗ್ ಸ್ಟೈಲ್ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ಒಬ್ಬ ಪರ್ಫೆಕ್ಟ್ ಡ್ರೈವರ್, ಒಬ್ಬ ಡಿಫೆನ್ಸಿವ್ ಡ್ರೈವರ್ ಅಂತ ಹೇಳಿದ್ರೆ ಅವರು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾರೆ. ಪರ್ಫೆಕ್ಟಾಗಿ ಒಂದು ಸೇಫ್ ಡಿಸ್ಟೆನ್ಸ್ ಅಂದರೆ ಅವರ ಕಾನ್ಫಿಡೆಂಟ್ ಎಲ್ಲೂವರೆಗಿದೆ, ಗಾಡಿನ ಸ್ಟಾಪ್ ಮಾಡುವಂಥ ಟೈಮ್ ಎಷ್ಟು ಬೇಕು ಅವ್ರಿಗೆ. ಅಂದರೆ ನಮ್ಮ ಎದುರುಗಡೆ ಇರುವಂಥ ಗಾಡಿ ಏನಾದರೂ ಸಡನ್ನಾಗಿ ನಿಲ್ತು ಅಂತ ಹೇಳಿದ್ರೆ, ಬ್ರೇಕ್ ಹಾಕಿದ್ರು ಅಂತ ಹೇಳಿದ್ರೆ ಸೊ ಅವರ ಗಾಡಿಯ ತಾಗದ ಹಾಗೆ ಒಬ್ಬ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಸ್ಟಾಪ್ ಮಾಡಬೇಕಾಗಿರುತ್ತೆ. ಸೊ ಅಷ್ಟು ಟೈಮ್ ಎಷ್ಟು ಬೇಕಾಗಿರುತ್ತೋ ಆ ಕಾನ್ಫಿಡೆಂಟ್ ಇರೋ ಲೆವೆಲ್ಗೆ ಒಂದು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾರೆ. ಸೇಫ್ ಡ್ರೈವರ್ ಅಲ್ಲ ಅಂತ ಹೇಳಿದ್ರೆ, ಮುಂದೆ ಗಾಡಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆನೇ ಹೋಗ್ತಾ ಇರ್ತಾರೆ. ಅದ್ರ ಹಿಂದೆನೇ ಅಂದರೆ ಒಂದು ಪರ್ಫೆಕ್ಟ್ ಡಿಸ್ಟೆನ್ಸ್ ಏನು ಮೇಂಟೈನ್ ಮಾಡ್ಕೋಬೇಕು ಅದನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ತಾ ಇರಲ್ಲ. ಬಟ್ ಅದೇ ಒಬ್ಬ ಸೇಫ್ ಡ್ರೈವರ್ ಆದರು ಅಂತ ಹೇಳಿದ್ರೆ ಆ ಗಾಡಿಗೂ ನಮ್ಮ ಗಾಡಿಗೂ ಒಂದು ಪರ್ಫೆಕ್ಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು, ಅಂದರೆ ಆ ಗಾಡಿಯ ಮುಂದ್ಗಡೆ ಬರುವಂಥ ವೆಹಿಕಲ್ಸ್ ಕಾಣುವ ಹಾಗೆ ಅಷ್ಟು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಂಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಏನಂತಾರೆ ಅವ್ರು ಪರ್ಫೆಕ್ಟಾಗಿ ಓವರ್ಟೇಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮೆಥಡಿಂದ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೋದು ಅವರೊಬ್ಬ ಪರ್ಫೆಕ್ಟ್, ಒಬ್ಬ ಸೇಫ್ ಡಿಫೆನ್ಸಿವ್ ಡ್ರೈವರ್ ಅಂತ. ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಒಬ್ಬ ಸೇಫ್ ಡ್ರೈವರ್ ಅಥವಾ ಡಿಫೆನ್ಸಿವ್ ಡ್ರೈವರ್ ಅಂತ ಹೇಳಿದ್ರೆ ಯಾವಾಗಲೂ ಡ್ರೈವ್ ಮಾಡ್ತಿರ್ಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಬಂದ್ಬಿಟ್ಟು ರೋಡ್ ಮೇಲ್ಗಡೆನೇ ಇರಬೇಕು ಯಾವಾಗಲೂ ಅಂತ ಹೇಳ್ತಿರ್ತಾರೆ. ಬಟ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಒಬ್ಬ ಸೇಫ್ ಡ್ರೈವರ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ರೋಡ್ ನೋಡ್ತಿದ್ದಂಗೆ ಪ್ರತಿ 1 ನಿಮಿಷ ಅಥವಾ 2 ನಿಮಿಷಕ್ಕೊಮ್ಮೆ ನಮ್ಮ ಲೆಫ್ಟ್ ORM ಅಥವಾ ರೈಟ್ ORM ಹಾಗೆ ಬಂದ್ಬಿಟ್ಟು IRVM ಸೊ ಇವನು ಸಹ ಅಬ್ಸರ್ವ್ ಮಾಡ್ತಾ ಇರಬೇಕು. ಏನಂತಾರೆ ಸಿಚುವೇಶನ್ಸ್ ಏನಿದೆ, ಸಂದರ್ಭ ಏನಿದೆ ಬದಲಾಗ್ತಾ ಇರುತ್ತೆ, ರೋಡ್ಗಳು ಬಂದ್ಬಿಟ್ಟು ಬದಲಾಗ್ತಾ ಇರುತ್ತೆ, ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹೊರಗಡೆನ ಸಿಚುವೇಶನ್ಸ್ ಇದೆ ಅದು ಬಂದ್ಬಿಟ್ಟು ಚೇಂಜಸ್ ಆಗ್ತಾ ಇರ್ತದೆ. ನಮ್ಮ ಹಿಂದ್ಗಡೆ ಬಂದ್ಬಿಟ್ಟು ಒಂದು ಹೆವಿ ವೆಹಿಕಲ್ ಬರ್ತಾ ಇರ್ಬೋದು, ಒಂದು ಟ್ರಕ್ ಬಂದ್ಬಿಟ್ಟು ನಮ್ಮ ಗಾಡಿ ಹತ್ತಿರದಿಂದನೇ ಬರ್ತಾ ಇರ್ಬೋದು. ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಬಂದ್ಬಿಟ್ಟು ಈ ಎದುರುಗಡೆಗೆ ಇರಬೇಕು ಅಂತಿಲ್ಲ, ಎದುರುಗಡೆ ನೋಡ್ತಾನೆ ಇರಬೇಕು. ಅದರ ಜೊತೆಗೆ ಪ್ರತಿ 1 ನಿಮಿಷ ಅಥವಾ 2 ನಿಮಿಷಕ್ಕೊಮ್ಮೆ ಅಥವಾ ಯಾವಾಗ ನಿಮ್ಗೆ ನೋಡಬೇಕು ಅನ್ನಿಸ್ತೋ ಅವಾಗೆ ORMs, 2 ORMs IRVMಸನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ನಮ್ಮ ಗಾಡಿ ಹತ್ತಿರದಿಂದ ಪಾಸ್ ಆಗ್ತಿರುವಂಥ ಅಥವಾ ಹತ್ತಿರ ಬರ್ತಿರುವಂಥ ವೆಹಿಕಲ್ಸ್ ಮೇಲೆ ನಾವು ಗಮನ ಇಟ್ಟಂಗಾಗುತ್ತೆ. ಸೊ ಅವಾಗೇನಂದರೆ ಹೆಚ್ಚು ಆಕ್ಸಿಡೆಂಟ್ ಏನಿದೆ ಈ ORM ನೋಡ್ದೇ ನಾವು ಲೈನ್ ಶಿಫ್ಟ್ ಮಾಡೋದ್ರಿಂದನೇ ಹೆಚ್ಚು ಆಕ್ಸಿಡೆಂಟ್ ಆಗೋದು, ಎಸ್ಪೆಷಲಿ ಹೈವೇಗಳಲ್ಲಿ. ಸೊ ಹೀಗಾಗಿ ಕಾನ್ಸಂಟ್ರೇಷನ್ ಬರೀ ರೋಡ್ ಮೇಲೆ ಇಲ್ಲದೇ ರೋಡ್ ಮೇಲೆ ನೋಡ್ತಾ ಇರಬೇಕು, ರೋಡನ್ನು ನೋಡ್ತಾ ಇರಬೇಕು. ಅದ್ರ ಜೊತೆಗೆ ಯಾವಾಗ ಟೈಮ್ ಸಿಗುತ್ತೋ ಅಥವಾ ಪ್ರತಿ 1 ನಿಮಿಷ 2 ನಿಮಿಷಕ್ಕೊಮ್ಮೆ ಇಂಟರ್ವಲಲ್ಲಿ ORMsನ ಎರಡನ್ನೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಇದು ಒಂದು ಆ್ಯಕ್ಚುಲಿ ಒಂದು ಗುಡ್ ಡ್ರೈವಿಂಗ್ ಹ್ಯಾಬಿಟ್ ಕೂಡ, ಆಯಿತಾ. ಸೊ ಇವಿಷ್ಟು ಪಾಯಿಂಟ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ಸ್ನೇಹಿತರೆ ವಿಡಿಯೋದಲ್ಲಿ. ಇವಿಷ್ಟು ಪಾಯಿಂಟ್ಸು ಈ ಡ್ರೈವಿಂಗ್ ಸ್ಟೈಲ್ಸ್ ನಿಮ್ಮಲ್ಲೂ ಇದೆ ಅಂತ ಹೇಳಿದ್ರೆ ನೀವು ಒಬ್ಬ ಸೇಫ್ ಡಿಫೆನ್ಸಿವ್ ಡ್ರೈವರ್ ಖಂಡಿತ. ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತಾರೆ. ಲೈಕ್ ಆದರೆ ಈ ವಿಡಿಯೋನ ನೀವು ಲೈಕ್ ಮಾಡೋದು ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಇದೇ ರೀತಿಯ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.